ಸನ್ಮಿತ್ರರೇ ನಮಸ್ಕಾರ. ನಾನು ನಿಮ್ಮ RN ಹೆಗಡೆ. ಸಹಕಾರ ಅಮರದ 8ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಇಷ್ಟು ದಿನಗಳವರೆಗೆ ಸಂಸ್ಥೆಯ ಸ್ಥಾಪನೆ, ಸದಸ್ಯತ್ವ ಪಡೆಯುವ ವಿಚಾರ, ಕಾರ್ಯಕಾರಿ ಸಮಿತಿಯ ರಚನೆ, ಕಾರ್ಯಕಾರಿ ಸಮಿತಿಯ ಕರ್ತವ್ಯಗಳು, ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳು, ಹೀಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಈಗ ಸಂಕ್ಷಿಪ್ತವಾಗಿ ಯಾವ ರೀತಿ ಲೆಕ್ಕವನ್ನು ಇಡಲಾಗ್ತದೆ ಮತ್ತು ಕಾರ್ಯದರ್ಶಿಯ ಕರ್ತವ್ಯಗಳೇನು ಎಂಬುದನ್ನು ನೋಡೋಣ. ಪ್ರತಿಯೊಂದು ಜಮಾ ಖರ್ಚಿಗೂ ವೋಚರ್ಗಳನ್ನು ಪಡೆದುಕೊಳ್ಬೇಕು. ಅಂದರೆ ಜಮಾ ಖರ್ಚು ಚೀಟಿ ಅಂತ ಹೇಳ್ತಾರೆ, ವೋಚರ್ ಅಂತ ಇದು ಇಂಗ್ಲೀಷ್ ಶಬ್ದ. ಪ್ರತಿಯೊಂದು ಜಮಾ ಖರ್ಚಿಗೂ ವೋಚರ್ಗಳನ್ನು ಪಡೆದುಕೊಳ್ಬೇಕು. ಹೀಗೆ ಪಡೆದ ವೋಚರ್ಗಳನ್ನು ಮೊದಲು ಒಂದು ರಿಜಿಸ್ಟರ್ನಲ್ಲಿ ಬರೆದಿಡಬೇಕು. ವೋಚರ್ ನಂಬರ್ ಹಾಕಿ ದಿನಾಂಕವನ್ನು ನಮೂದಿಸಿ ಒಂದು ರಿಜಿಸ್ಟರ್ನ ಬರೆಯುವುದಕ್ಕೆ ಜನರಲ್ ರಿಜಿಸ್ಟರ್ ಅಂತ ಹೇಳ್ತಾರೆ. ಸಾಮಾನ್ಯ ವಹಿ ಅಂದರೆ ಜನರಲ್ ರಿಜಿಸ್ಟರ್ನಲ್ಲಿ ಮೊದಲು ಬರೆಯಬೇಕು. ನಂತರ ಆಯಾ ಸದಸ್ಯನ ಅಥವಾ ವಿಭಾಗವಾರು ದಾಖಲಿಸಬೇಕು. ಅಂದರೆ ಸಾಲ ಇದ್ದರೆ ಸಾಲ, ಠೇವಣಿ ಇದ್ದರೆ ಠೇವಣಾತಿ, ಬೇರೆ ಬೇರೆ ವಿಭಾಗಗಳಿದ್ದರೆ ಆ ವಿಭಾಗದಲ್ಲಿ ಅದನ್ನು ಜಮಾ ಖರ್ಚುಗಳನ್ನು ಬರೆದಿಡಬೇಕು. ಮತ್ತು ಆಯಾ ದಿನದ ಜಮಾ ಖರ್ಚುಗಳನ್ನು ಆ ದಿವಸವೇ ಮುಗಿಸಬೇಕು. ಆದಾಗ್ಯೂ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮಾರನೇ ದಿನ ಲೆಕ್ಕ ಬರೆಯುವಂತಹ ಸಂದರ್ಭಗಳು ಒದಗಿ ಬರ್ತವೆ. ಇದು ನನ್ನ ಅನುಭವ. ಹೀಗೆ ವಿಭಾಗವಾರು, ಸದಸ್ಯವಾರು ಜಮಾ ಖರ್ಚುಗಳನ್ನು ಬರೆದ ಮೇಲೆ ಒಂದು ಪಕ್ಕಾ ಜಮಾ ಖರ್ಚು ರಿಜಿಸ್ಟರ್ ಬರೀಬೇಕು. ಅದಕ್ಕೆ ಕಿರ್ದಿ ಅಂತ ಹೇಳ್ತಾರೆ. ಕಿರ್ದಿ ಅಥವಾ ಕಿರ್ದಿ ರಿಜಿಸ್ಟರ್ ಅಂತ ಹೇಳ್ತಾರೆ. ಯಾಕಂದರೆ ಬ್ಯಾಂಕಿನ ವ್ಯವಹಾರಗಳು ಸಾಮಾನ್ಯ ರಿಜಿಸ್ಟರ್ನಲ್ಲಿ ಅಂದರೆ ಜನರಲ್ ರಿಜಿಸ್ಟರ್ನಲ್ಲಿ ಬ್ಯಾಂಕಿನ ವ್ಯವಹಾರಗಳು ಇರುವುದಿಲ್ಲ. ಆದರೆ ಕೇವಲ ವೋಚರ್ಗಳನ್ನು ಪಡೆದಷ್ಟೇ ಇರ್ತದೆ. ಆದರೆ ಕಿರ್ದಿ ರಿಜಿಸ್ಟರ್ನಲ್ಲಿ ಬ್ಯಾಂಕಿನ ವ್ಯವಹಾರಗಳು ಏನಾಗಿವೆ, ವೋಚರ್ಗಳಲ್ಲಿ ಏನೇನು ಬಂದಿದೆ, ಅದರ ಜೊತೆಗೆ ಕೈ ಸಿಲ್ಕು ಎಷ್ಟಿದೆ ಎಂಬುದನ್ನು ಕೂಡ ದಾಖಲಿಸಬೇಕಾಗ್ತದೆ. ಆಡಳಿತ ಸಮಿತಿಯವರು ನಿಗದಿಪಡಿಸಿದಂತಹ ಕೈ ಸಿಲ್ಕ್ ಮಿತಿಗಿಂತ ಹೆಚ್ಚಾಗಿದ್ದಿದ್ದರೆ ಆಯಾ ತಿಂಗಳ ಕಾರ್ಯಕಾರಿ ಮಂಡಳಿಯ ಮುಂದೆ ಕೈ ಸಿಲ್ಕು ಎಷ್ಟು ದಿನ ಹೆಚ್ಚು ತನ್ನ ಹತ್ರ ಹಣ ಇದೆ ಮತ್ತು ಅದಕ್ಕೆ ಕಾರಣ ಏನು ಎಂಬುದನ್ನು ಆಡಳಿತ ಸಮಿತಿಗೆ ತಿಳಿಸಿ ಮಂಜೂರಿ ಪಡೆಯಬೇಕು. ಮತ್ತು ಪ್ರತಿದಿನದ ಕಿರ್ದಿ ರಿಜಿಸ್ಟರ್ನ ಮತ್ತು ಕೈ ಸಿಲ್ಕನ್ನು ತಾಳೆ ನೋಡಬೇಕು. ಸರಿಯಾಗಿದೆಯೋ, ಲೆಕ್ಕ ಸರಿಯಾಗಿದೆಯೋ ಎಂಬುದನ್ನು ಆಯಾ ದಿವಸವೇ ಖಚಿತಪಡಿಸಿಕೊಳ್ಬೇಕು. ಯಾವುದೇ ಸದಸ್ಯನು ತನ್ನ ಲೆಕ್ಕಾಚಾರ ಬರೆದ ರಿಜಿಸ್ಟರ್ನಲ್ಲಿ ಸರಿಯಾಗಿದೆಯೋ ಎಂಬುದನ್ನು ನೋಡಬಹುದು. ತನ್ನ ಆ ರಿಜಿಸ್ಟರ್ನ ತನ್ನ ಲೆಕ್ಕ ಬರೆದಂತಹ ಹಾಳೆಯನ್ನು ಮಾತ್ರ ನೋಡಬಹುದು. ಇತರರ ಲೆಕ್ಕವನ್ನು ನೋಡಲಿಕ್ಕೆ ಬೇರೆ ಯಾವುದೇ ಸದಸ್ಯನಿಗೆ ಅವಕಾಶಗಳಿಲ್ಲ. ಇದನ್ನು ಸದಸ್ಯರು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಇದು ಗೌಪ್ಯತೆ ವಿಷಯವಾಗ್ತದೆ. ಇನ್ನು ಕಾರ್ಯದರ್ಶಿಯ ಕರ್ತವ್ಯಗಳನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ಕಾಲಕಾಲಕ್ಕೆ ಸರ್ಕಾರದಿಂದ ಅಥವಾ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ಅಥವಾ ಬೇರೆ ಯಾವುದೇ ಸಂಸ್ಥೆಗಳಿಂದ ಅಥವಾ ಬೇರೆ ಯಾವುದೇ ವ್ಯಕ್ತಿಗಳಿಂದ ಬಂದ ಪತ್ರವನ್ನು ಅಥವಾ ಮಾಹಿತಿಯನ್ನು ಸರಿಯಾಗಿ ಗ್ರಹಿಸಿ ಉತ್ತರ ನೀಡಬೇಕು. ಸರ್ಕಾರಕ್ಕೆ ನೀಡಬೇಕಾದ ಮಾಹಿತಿಯನ್ನು ಸಕಾಲದಲ್ಲಿ ಪೂರೈಸಬೇಕು. ಇಲ್ಲದಿದ್ದರೆ ಕೆಲವೊಂದು ಸರ್ಕಾರದ ಯೋಜನೆಗಳು ನಿಗದಿತ ಸಮಯಕ್ಕೆ ಒದಗಿಸದೇ ಇದ್ದರೆ ಸದಸ್ಯರು ಆ ಪ್ರಯೋಜನದಿಂದ ವಂಚಿತರಾಗುವಂತಹ ಸಂದರ್ಭ ಇರ್ತದೆ. ಹಾಗಾಗಿ ಸರ್ಕಾರಕ್ಕೆ ನೀಡಬೇಕಾದ ಮಾಹಿತಿಯನ್ನು ಆದಷ್ಟು ಶೀಘ್ರವಾಗಿಯೇ ನೀಡಬೇಕು. ಇನ್ನು ಆಡಳಿತ ಸಮಿತಿಯವರು ಸೂಚಿಸಿದ ಕೆಲಸ ಕಾರ್ಯಗಳನ್ನು ಕೂಡ ಸಕಾಲದಲ್ಲಿ ಮಾಡಿ ಮುಗಿಸಬೇಕು. ಸಂಸ್ಥೆಯ ಇತರ ಸಿಬ್ಬಂದಿಗಳಿಂದ ಕಾಲಕಾಲಕ್ಕೆ ಸರಿಯಾಗಿ ಮಾಹಿತಿಗಳನ್ನು ತರಿಸಿಕೊಂಡು, ಲೆಕ್ಕಗಳನ್ನು ತರಿಸಿಕೊಂಡು, ರಿಜಿಸ್ಟ್ರಿಗಳನ್ನು ತರಿಸಿಕೊಂಡು ಅವುಗಳ ಪರಿಶೀಲನೆಯನ್ನು ಮಾಡಬೇಕು. ಸದಸ್ಯರ ಸಾಲ ಬೇಡಿಕೆ ಅರ್ಜಿಗಳನ್ನು ಬಂದು ಆಡಳಿತ ಸಮಿತಿಯಲ್ಲಿ ಅದು ಮಂಜೂರಿ ಆಗಿದ್ದರೆ ಅದನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಮಂಜೂರಿ ತೆಗೆದುಕೊಳ್ಳುವಂಥ ಸಂದರ್ಭಗಳಿದ್ದಲ್ಲಿ ಕೂಡಲೇ ಅದನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸಿಕೊಂಡು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಿಕೊಡ್ಬೇಕು. ಯಾಕಂದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಸಾಲವನ್ನು ಮಂಜೂರಿ ಮಾಡಲಿಕ್ಕೆ ಒಂದು ಸಾಲದ ಸಮಿತಿ ಇರ್ತದೆ. ಅದು 15 ದಿನಕ್ಕೊಮ್ಮೆ ಸಭೆ ಸೇರ್ತದೆ. ಕೆಲವೊಂದು ಕಡೆಯಲ್ಲಿ ವಾರಕ್ಕೊಮ್ಮೆ ಸಭೆ ಸೇರ್ತದೆ. ಅಂತಹ ಸಂದರ್ಭಗಳಲ್ಲಿ ಸದಸ್ಯನಿಗೆ ಸಾಲ ನೀಡುವಿಕೆಯಲ್ಲಿ ವಿಳಂಬ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆದಷ್ಟು ಬೇಗ ಶೀಘ್ರವಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಅಗತ್ಯ ದಾಖಲೆಗಳೊಂದಿಗೆ ಕಳಿಸಿಕೊಡಬೇಕು. ಇನ್ನು
ಏನಾದರೂ ಸಾಲ ಅಥವಾ ಠೇವಿನ ಮೇಲೆ ಬಡ್ಡಿ ದರಗಳಲ್ಲಿ ವ್ಯತ್ಯಾಸಗಳಾಗಿದ್ದರೆ ಅದನ್ನು ಗಮನಿಸ್ತಾ ಇರಬೇಕು. ಕೂಡಲೇ ಆಡಳಿತ ಸಮಿತಿಯ ಗಮನಕ್ಕೆ ತಂದು ಅದನ್ನು ಚರ್ಚಿಸಿ ಅದನ್ನು ನಿರ್ದೇಶನಪಡಿಸುವಂತೆ ಆಡಳಿತ ಕಮಿಟಿಯವರು ಗಮನಕ್ಕೆ ಕಾರ್ಯದರ್ಶಿಯು ಈ ವಿಷಯವನ್ನು ತರಬೇಕಾಗ್ತದೆ. ಇನ್ನು ತಿಂಗಳ ಅಂತ್ಯವಾಗಿದ್ದ ನಂತರ ತನ್ನ ಸಂಭಾವನೆಯನ್ನು ಪಡೆಯುವುದರ ಜೊತೆಗೆ ಇತರೆ ಸಿಬ್ಬಂದಿಗಳಿಗೆ ನೀಡಬೇಕಾದ ಸಂಬಳ, ಭತ್ಯೆ, ಪ್ರಯಾಣ ಭತ್ಯೆ ಆಗಲಿ ಇತರೆ ಯಾವುದೇ ಭತ್ಯೆಗಳನ್ನಾಗಲಿ ನೀಡಿ ಅದನ್ನು ರಿಜಿಸ್ಟರ್ನಲ್ಲಿ ಸರಿಯಾಗಿ ಬರೆದಿಡಬೇಕು ಮತ್ತು ಆಗಾಗ ಅಧ್ಯಕ್ಷರ ಗಮನಕ್ಕೆ ಈ ವಿಷಯವನ್ನು ಈ ರಿಜಿಸ್ಟರ್ನಲ್ಲಿ ಬರೆದ ದಾಖಲೆಗಳನ್ನು ತಿಳಿಸಬೇಕಾಗ್ತದೆ. ಇನ್ನು ಗ್ರ್ಯಾಚ್ಯುಟಿ, ಪ್ರಾವಿಡೆಂಟ್ ಫಂಡ್ ಮುಂತಾದವುಗಳನ್ನು ಸಂಬಂಧಿತ ಪ್ರಾಧಿಕಾರದಲ್ಲಿ ತಕ್ಷಣವೇ ಗುಂತಾಯಿಸಬೇಕು. ಯಾಕಂದರೆ ವಿಳಂಬ ಆಗಬಾರ್ದು. ಇದು ವಿಳಂಬವಾದಲ್ಲಿ ಸಿಬ್ಬಂದಿಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ತೊಂದರೆ ಆಗುವಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ವಿಳಂಬವಿಲ್ಲದೆ ಅದನ್ನು ಕೂಡಲೇ ಸಂಬಂಧಿತ ಪ್ರಾಧಿಕಾರದಲ್ಲಿ ಗುಂತಾಯಿಸಬೇಕು. ಇನ್ನು ಕಟ್ಬಾಕಿ ಸದಸ್ಯರ ಬಗ್ಗೆ ಆಡಳಿತ ಸಮಿತಿಯವರು ಸೂಚಿಸಿದಂತೆ ಏನಾದರೂ ಕ್ರಮ ವಹಿಸಿಕೊಳ್ಳುವುದಿದ್ರೆ ಅದನ್ನು ಕೂಡಲೇ ಆ ಕ್ರಮವನ್ನು ಕೈಗೊಳ್ಳಬೇಕು. ಉದಾಹರಣೆಗೆ ನೋಟಿಸ್ ನೀಡುವುದು ಅಥವಾ ದಾವಾ ಪ್ರಕರಣ ದಾಖಲಿಸುವುದು, ಇಂಥ ವಿಷಯಗಳಿದ್ದರೆ ಕೂಡಲೇ ಅದನ್ನು ಮಾಡಿ ಮುಗಿಸಬೇಕು. ಇನ್ನು ಠೇವಣಿದಾರರ ಠೇವಣಿಯ ಅವಧಿ ಮುಗಿದಿದ್ದರೆ ಅವರಿಗೆ ಅದನ್ನು ತಿಳಿಸಿ ಅವರು ಮತ್ತೆ ಆ ಠೇವಣಿಯನ್ನು ತಮ್ಮದೇ ಸಂಸ್ಥೆಯಲ್ಲಿ ಗುಂತಾಯಿಸುವಂತೆ ನೋಡಿಕೊಳ್ಳಬೇಕು. ಹಾಗೆ ವಿಶ್ವಾಸವಾಗಿ ಪಾರದರ್ಶಕವಾಗಿ ನಡ್ಕೊಂಡಿದ್ದರೆ ಮಾತ್ರ ಆ ಸದಸ್ಯ ಮತ್ತೆ ಇದೇ ಸಂಸ್ಥೆಯಲ್ಲಿ ಅವನ ವ್ಯವಹಾರವನ್ನು ಠೇವಣಿಯನ್ನು ಮುಂದುವರಿಸುವಂತೆ ಹೆಚ್ಚಿನ ಜವಾಬ್ದಾರಿ ಕಾರ್ಯದರ್ಶಿಗಳ ಮೇಲೆ ಇರ್ತದೆ. ಮತ್ತು ಬೇರೆ ಬೇರೆ ವಿಭಾಗದಲ್ಲಿನ ವ್ಯವಹಾರಗಳನ್ನು ಗಮನಿಸ್ತಾ ಇರಬೇಕು ಮತ್ತು ಅಲ್ಲಿನ ಎಲ್ಲ ವ್ಯವಹಾರಗಳು ಪಾರದರ್ಶಕ ಆಗಿವೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಖರೀದಿ ವಿಕ್ರಿ ವಿಭಾಗಗಳಿದ್ದಲ್ಲಿ 3 ತಿಂಗಳಿಗೊಮ್ಮೆ ಸಂಘದ ಸಿಬ್ಬಂದಿಗಳು ಸಿಲ್ಕು ಮಾಲಿನ ತಪಾಸಣೆಯನ್ನು ಕೈಗೊಳ್ಳಬೇಕಾಗ್ತದೆ ಮತ್ತು ಆಡಳಿತ ಸಮಿತಿಯವರು ವರ್ಷಕ್ಕೆ 1 ಬಾರಿ ಸಿಲ್ಕು ಮಾಲಿನ ಪರಿಶೀಲನೆಯನ್ನು ನಡೆಸಬೇಕು. ಉದ್ರಿ ವ್ಯವಹಾರವನ್ನು ನಡೆಸಲಿಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ. ಆದಾಗ್ಯೂ ಸದಸ್ಯರ ಅನುಕೂಲಕ್ಕಾಗಿ ಆಡಳಿತ ಸಮಿತಿಯವರು ಅನುಮತಿ ನೀಡಿದ್ದಲ್ಲಿ ಉದ್ರಿ ನೀಡಿದ ರಕಮನ್ನು ನಿಗದಿತ ಸಮಯದೊಳಗೆ ವಸೂಲಿ ಪಡೆಯುವುದು ಆಯಾ ವಿಭಾಗದ ಸಿಬ್ಬಂದಿಯ ಮತ್ತು ಕಾರ್ಯದರ್ಶಿಯ ಕರ್ತವ್ಯವಾಗಿರ್ತದೆ. ಇವಿಷ್ಟು ಈ ವಾರದ ವಿಷಯಗಳು. ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ ಕಾಮೆಂಟ್ ಬಾಕ್ಸಲ್ಲಿ ಅಥವಾ ನನಗೆ ವ್ಯಕ್ತಿಗಳು ಕೂಡ ಮೆಸೇಜನ್ನು ಮಾಡಬಹುದು. ಇಷ್ಟು ಹೇಳ್ತಾ ಈ ವಾರದ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಪುನಃ ಭೇಟಿಯಾಗೋಣ ಮುಂದಿನ ರವಿವಾರ ಇದೇ ಹೊತ್ತಿಗೆ. ಅಲ್ಲಿಯ ತನಕ ನಮಸ್ಕಾರ. ಸಹಕಾರೋ ರಕ್ಷತಿ ರಕ್ಷಿತಃ.